ದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಸರಳ ಸಜ್ಜನಿಕೆಯ ಸ್ನೇಹಜೀವಿ ಬಸವೇಶ್ವರನಗರ ಮ್ಯಾಕ್ಸ್ ಮಲ್ಲರ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರು ಹಾಗೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದ ಜಿ ಜನಾರ್ದನ್ ರವರ ಹುಟ್ಟುಹಬ್ಬ ಆಚರಣೆ ನಡೆಯಿತು. ಶ್ರೀ ವಿದ್ಯಾಗಣಪತಿ ಪ್ರಾರ್ಥನಾ ಮಂದಿರದಲ್ಲಿ ನಡೆದ ಹುಟ್ಟುಹಬ್ಬಕ್ಕೆ ಸ್ನೇಹಿತರು, ಪ್ರೀತಿಪಾತ್ರರು, ರಾಜಕೀಯ ಮುಖಂಡರು, ವಿಶೇಷವಾಗಿ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿ, ಮಹಾಲಕ್ಷ್ಮಿ ಲೇಔಟ್ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಯಾದ ಸುರೇಶ್ ಗೌಡ, ಬಿಜೆಪಿ ಮುಖಂಡರಾದ ಎಸ್ಎಂ ಪುಟ್ಟರಾಜು, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರುಗಳಾದ ಪರಿಸರ ರಾಮಕೃಷ್ಣ, ಸುಧೀಂದ್ರ, ನಟರಾಜ್, ವಾರ್ಡ್ ಅಧ್ಯಕ್ಷರು, ಮಹಿಳಾ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತಿತರ ಮುಖಂಡರುಗಳು ಪಕ್ಷಾತೀತವಾಗಿ ಆಗಮಿಸಿ ಜನಾರ್ದನ್ ರವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಜನಾರ್ದನ್ ಅವರು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಮಕ್ಕಳ ಜೊತೆ ಮತ್ತು ಮುಖಂಡರ ಜೊತೆ, ಕಾರ್ಯಕರ್ತರ ಜೊತೆ, ಅಭಿಮಾನಿಗಳ ಜೊತೆ ಒಂದು ಆಚರಣೆ ಮಾಡಿಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಮುಂದಿನ ಒಂದು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಂಡು ಮತ್ತು ಜೊತೆಗೆ ಒಂದು ಮ್ಯಾಕ್ಸ್ ಮಲ್ಲರ್ ಸಂಸ್ಥೆಯ ಸಂಸ್ಥಾಪಕರಾಗಿ ವಿದ್ಯಾಸಂಸ್ಥೆಯನ್ನು ಸಹ ಕಟ್ಟಿ ಸಾಕಷ್ಟು ಜನರಿಗೆ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಅದರಲ್ಲೂ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡು ನಮ್ಮ ಪಕ್ಷದಲ್ಲಿ ಇವತ್ತು ಒಳ್ಳೆಯ ಉತ್ತಮ ನಾಯಕರಾಗಿ ಹೊರಹೊಮ್ಮಲಿ. ಮತ್ತು ನಮ್ಮ ನಗರದ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷರಾಗೂ ಸಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಒಂದು ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ, ಈ ಭಾಗದಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಅವರು ಜನಸೇವೆ ಮಾಡ್ತಕ್ಕಂಥ ಅವಕಾಶಗಳು ಸಿಗಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಶುಭಾಶಯನ್ನು ಕೋರ್ತೇನೆ. ನಮ್ಮ ಪ್ರಾಣಕ್ಕೆ ಸಮಾನವಾದ ನಮ್ಮ ಅಣ್ಣನವರಿಗೆ ಇವತ್ತು ಅವರ ಜನ್ಮದಿನದ ಶುಭದಿನ. ಅವರಿಗೆ ನನ್ನ ಪರ್ಸ್ನಲ್ಲಾಗಿ, ನನ್ನ ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮತ್ತು ನನ್ನ ಈ ವಾರ್ಡಿನ ಶಕ್ತಿ ಗಣಪತಿ ವಾರ್ಡಿನ ಪ್ರಮುಖ, ಮುಂದಿನ BBMP ಚುನಾವಣೆಯ ಮುಖ್ಯ ರೂವಾರಿ ಮತ್ತು ಮುಂದಿನ ಅಭ್ಯರ್ಥಿಯೂ ಸಹ ಆಗಿದ್ದಾರೆ. ಇವಾಗ ಅವರಿಗೆ ಈ ವಾರ್ಡಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಅವರ ಒಂದು ಈ ಸಾವಿರಾರು ಲಕ್ಷಾಂತರ ಜನಗಳ ಒಂದು ವಿದ್ಯಾಭ್ಯಾಸವನ್ನು ಏನು ಕೊಟ್ಟಿದ್ದಾರೆ, ಅವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ಭಗವಂತ ಅವರಿಗೆ ಸಕಲ ಸೌಲಭ್ಯಗಳನ್ನು ಕೊಟ್ಟು, ಆಯಸ್ಸು ಆರೋಗ್ಯಗಳನ್ನು ಕೊಟ್ಟು, ದೇವರು ನೂರಾರು ವರ್ಷ ನಮ್ಮಂಥವ್ರಿಗೆ ಮತ್ತು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮೇಡಮ್ ಅವರು ಕೊಡ್ತಕ್ಕಂಥ ಮೇಡಮ್ ಅವ್ರಿಗೆ ಮತ್ತು ಈ ಮ್ಯಾಕ್ಸ್ ಮಲ್ಲರ್ ವಿದ್ಯಾಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಆ ದೇವರು ಆರ್ಥಿಕವಾಗಿ ಮತ್ತು ಎಲ್ಲ ಒಂದು ರಂಗದಲ್ಲಿ ಅವರಿಗೆ ಸರ್ವತೋಮುಖ ಅಭಿವೃದ್ಧಿಯನ್ನು ಕೊಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಮತ್ತು ಮುಂದೆ ಬರ್ತಕ್ಕಂಥ BBMP ಚುನಾವಣೆಯಲ್ಲಿ ಅವರು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಅವರು ಗೆದ್ದು ನಮ್ಮ ಶಕ್ತಿ ಗಣಪತಿ ನಗರ ವಾರ್ಡ್ಗೆ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ತೆ. ಈ ದಿನ ನಮ್ಮ ಮ್ಯಾಕ್ಸ್ ಮಲ್ಲರ್ ಸ್ಕೂಲು ಸಂಸ್ಥಾಪಕರು ಹಾಗೂ ನಮ್ಮ ಪಂಚ ಗ್ಯಾರಂಟಿ ಕರ್ನಾಟಕ ರಾಜ್ಯದ ಪಂಚ ಗ್ಯಾರಂಟಿಯ ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರು ಆದಂಥ ನಮ್ಮ ಜನಾರ್ದನ್ ಅವರು ಹುಟ್ಟುಹಬ್ಬ ತುಂಬ ಅರ್ಥಗರ್ಭಿತವಾಗಿ ಮಕ್ಕಳ ಜೊತೆ ಮತ್ತು ಎಲ್ಲ ನಾಯಕರುಗಳು ಸಹ ಬಂದಿದ್ದಾರೆ, ಅವ್ರ ಜೊತೆ ಆಚರಿಸ್ಕೊಳ್ತಿದ್ದಾರೆ. ಅವ್ರಿಗೆ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ನಾರಾಯಣಪ್ಪ, ಬ್ಲಾಕ್ ಪ್ರೆಸಿಡೆಂಟು, OBC ವಿಭಾಗ, ಅವ್ರಿಗೆ ಮತ್ತೆ ದೇವರು ಒಂದೊಳ್ಳೆ ಅಧಿಕಾರ ಕೊಡಲಿ. ಮುಂದೆ ಅವರು ಸಹ ಮುಂದೆ BBMPಗೆ ಕಾಂಟೆಸ್ಟ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಒಳ್ಳೆಯದಾಗಲಿ. ಹಾಗೆ ಮುಂದಿನ ದಿನಗಳಲ್ಲಿ ಜನಾರ್ದನ್ ಅವರಿಗೆ ಒಂದು ಒಳ್ಳೆ ಹುದ್ದೆ ಸಿಗಲಿ ಅಂತ ಈ ಮೂಲಕ ನಾನು ಅವರಿಗೆ ಆಶಿಸ್ತೇನೆ. ವಿಶ್ ಯು ಹ್ಯಾಪಿ ಬರ್ಡೇ ಜನಾರ್ದನ್. ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ಇವತ್ತು ನನಗೆ ಭಾಳ ಖುಷಿ ಆಯ್ತಿದೆ, ಏಕೆಂದರೆ ನಮ್ಮ ಆತ್ಮೀಯ ಅಣ್ಣ ತಮ್ಮದಿರು ಈ ಪಕ್ಷ ಅನ್ನೋದಲ್ಲ, ಪಕ್ಷ ಬಿಟ್ಟು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನಮ್ಮ ಅಣ್ಣ ತಮ್ಮಂದಿರು ಬಂದು ನನಗೆ ಆಶೀರ್ವಾದ ಮಾಡಿದ್ರು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ನನಗೆ ಎಲ್ಲರೂ ಇವ್ರ ಆಶೀರ್ವಾದ ಹಿಂಗೆ ಇರಲಿ ಅಂತ ಮತ್ತೊಮ್ಮೆ ನಾನು ಕೋರ್ಕೊತಾ ಇದ್ದೀನಿ. ಖಂಡಿತ ಈ ಭಾಗದಲ್ಲಿ ಸುಮಾರು ಜನಕ್ಕೆ ಈ ಆಧಾರ್ ಕಾರ್ಡ್ ಆಗಲಿ ಮತ್ತು ಇ-ಶ್ರಮ್ ಕಾರ್ಡ್ ಆಗಲಿ ಇದೆಲ್ಲ ಸತತ ವೋಟರ್ ID ಆಗಲಿ ಮತ್ತು ರೇಷನ್ ಕಾರ್ಡ್ ಆಗಲಿ ಇದೆಲ್ಲ ಸತತ ಮಾಡ್ಕೊಂಡು ಬರ್ತಾಯಿದ್ದೀನಿ. ಜನರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ.
ಈ ಆಶೀರ್ವಾದ ಇದ್ದಾಗ ಗೆದ್ಕೊಂಡು ಬರೋದು ಅಂತ ಸಹಜ ಅನ್ನೋದು ನನಗೆ ನೋಡಿ ಎಲ್ಲರೂ ದೇರ್ ಇಸ್ ಅ ವಿಮೆನ್ ಬ್ಯಾಕ್ ಆಫ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳ್ತಾರೆ. ಬಟ್ ನಾನು ಹೇಳೋದಕ್ಕೆ ನನ್ನ ಶ್ರಮಕ್ಕಿಂತ ಅವ್ರ ಶ್ರಮನೇ ಇವರು ಇಷ್ಟೊಂದು ಜನ ಈ ಅಭಿಮಾನಿಗಳನ್ನ ಪಡೆದಿದ್ದಾರೆ ಅಂದರೆ ಅವ್ರ ಶ್ರಮ ಇದು 101% ಅವ್ರ ಶ್ರಮ. ತುಂಬ ಕಷ್ಟಪಟ್ಟಿದ್ದಾರೆ. ಫ್ರಮ್ ದ ರೂಟ್ ಈ ಹ್ಯಾಸ್ ವರ್ಕ್ಡ್ ಹಾರ್ಡ್. ಸೊ ದೇವರು ಅದಕ್ಕೆ ಪ್ರತಿಫಲವಾಗಿ ಈ ದಿನ ನೋಡ್ಬೋದು. ತುಂಬ ಜನಗಳ ಅಭಿಮಾನಿಗಳು ಬಂದು ಅವ್ರಿಗೆ ವಿಶಸ್ ಮಾಡಿದ್ದಾರೆ. ಈ ಥರನೇ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಅವ್ರು ಮತ್ತೊಮ್ಮೆ ನಮ್ಮ ಯಜಮಾನರಿಗೆ ವಿಶ್ ಯು ಹ್ಯಾಪಿ ಬರ್ಡೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನಾರ್ದನ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ, ಹಾಗೆ ರಾಜಕೀಯ ಕ್ಷೇತ್ರಕ್ಕೆ ಒಂದಲ್ಲ ಒಂದು ರೀತಿ ಪ್ರತಿನಿತ್ಯ ಸಮಾಜ ಸೇವೆ ಸಲ್ಲಿಸ್ತಾನೆ ಬರ್ತಾ ಇದ್ದಾರೆ. ಸೇವೆ ಸಲ್ಲಿಸ್ತಾ ಏನು ಸರ್, ಅದು ನಾನು ನಮ್ಮ ಮತ್ತೆ ಅವ್ರು ಯಾವಾಗಲೂ ಕೇಳ್ತೀನಿ, ಅದು ಯಾವ ಗಳಿಗೆಯಲ್ಲಿ ಅವ್ರು ಜನಾರ್ದನ್ ಅಂತ ಹೆಸರಿಟ್ರು ನಮ್ಮ ಅತ್ತೆ ಮಾವ, ಅದು ಜನರ ಸೇವೆಗೆ ಮುಡುಪಾಗಿ ಕಾರ್ಯ ಮಾಡ್ಕೊಂಡು ಬರ್ತಾಯಿದ್ದಾರೆ ಇದುವರೆಗೂ. ಅದರಲ್ಲೂ ಶಿಕ್ಷಣಕ್ಕೆ ಪ್ಲಸ್ ಬೇರೆ ಜನರಿಗೆಲ್ಲ ಪಬ್ಲಿಕ್ಗೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿ ದೇವ್ರು ನಮ್ಗೆ ಆಶೀರ್ವಾದ ಕೊಟ್ಟು ಅವರ ಪತ್ನಿಯಾಗಿ ನನಗೂ ಸೇವೆ ಮಾಡೋ ಅವಕಾಶ ಕೊಟ್ಟಿದ್ದಾರೆ ದೇವರು. ಇದೇ ರೀತಿ ಇನ್ನು ಮುಂದೆನೂ ಮಾಡ್ಕೊಂಡು ಹೋಗಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊತೀವಿ. ನಮಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಸ್ಕೂಲ್ ಸ್ಟಾರ್ಟ್ ಮಾಡೋದ್ರಿಂದ ಪೇರೆಂಟ್ಸ್ಗೆ, ಮಕ್ಕಳಿಗೆ ನಾವು ತುಂಬ ಫೆಮಿಲಿಯರ್ ಆಗಿದ್ದೀವಿ. ಸೊ ಈ ಮುಂಬರುವ ಚುನಾವಣೆಯಲ್ಲಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರೂ ದೇವರ ಆಶೀರ್ವಾದ ಮತ್ತು ಜನರ ಬೆಂಬಲ ಇದ್ದು ನಮಗೆ ಮತ್ತೆ ಅವರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು ನಮ್ಮ